ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಪ್ರಿಯ ವೀಕ್ಷಕರೇ, ದಿನಾಂಕ 6 ಆಗಸ್ಟ್ 2016ರಂದು ಬೆಂಗಳೂರಿನ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ UTC ಸಭಾಂಗಣದಲ್ಲಿ ನಡೆದ ದಿವ್ಯಾಶೀರ್ವಾದ 100ರ ಸಂಭ್ರಮದ ಕಾರ್ಯಕ್ರಮದ ಕೆಲವೊಂದು ತುಣುಕುಗಳನ್ನು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ದಿನ ಪ್ರಸಾರ ಮಾಡುತ್ತಿದ್ದೇವೆ. ದಯವಿಟ್ಟು ವೀಕ್ಷಿಸಿ. ಈ ಪ್ರಾರ್ಥನಾ ಕೂಟವನ್ನು ನಾವು ಪ್ರಾರಂಭಿಸುವ ಹಾಗೆ ಪ್ರಾರ್ಥನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಯೇಸುಕೃಪಾಲಯ ದೇವಾಲಯದ ಸಭಾಪಾಲಕರಾದಂಥ ಶ್ರೀಯುತ ಘನ ಪಾಲ್ ದಿನಕರನ್ ಬೋಧಕರು. ಪ್ರಾರ್ಥನೆ ಮಾಡೋಣ. ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಸುವಾರ್ತೆಯನ್ನು ಸಾರಿರಿ. ಸ್ವಾಮಿ ಹೀಗೆ ಈ ಮಾತುಗಳನ್ನು ಹೇಳುವುದರ ಮೂಲಕ ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ನಮಗೆ ಕರೆಯನ್ನು ಕೊಡುವಂತಹ ದೇವರಾಗಿದ್ದಿ. ದಿವ್ಯಾಶೀರ್ವಾದ ಕನ್ನಡ ಕ್ರೈಸ್ತ ಭಕ್ತಿ ವರ್ಧಕ ಕಾರ್ಯಕ್ರಮದ ಮೂಲಕ ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ಸುವಾರ್ತೆಯನ್ನು ಸಾರುತ್ತಿರುವಂಥ ಮೈತ್ರಿ ಕ್ರಿಯೇಷನ್ಸ್ ಈ ಒಂದು ಮಾಧ್ಯಮಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇದರ ನಿರ್ದೇಶಕರಾಗಿರುವಂಥ ಶ್ರೀಯುತ ಶ್ಯಾಮ್ ಪ್ರಸಾದ್ ರವರಿಗೂ ಅವರು ಮಾಡುತ್ತಿರುವಂಥ ಸೇವೆಗೂ ಅವರ ಇಡೀ ತಂಡಕ್ಕಾಗಿಯೂ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈಗಲೂ ಸ್ವಾಮಿ ಈ ಒಂದು ದಿವ್ಯಾಶೀರ್ವಾದ ಕಾರ್ಯಕ್ರಮದ 100 ಎಪಿಸೋಡುಗಳನ್ನು ಆಚರಿಸಿ ಕಂಡು ನಿನಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಈ 100 ಎಪಿಸೋಡುಗಳಲ್ಲಿ ಕರ್ತನೆ ನಿನ್ನ ಸುವಾರ್ತೆಯನ್ನು ಸಾರುವುದರಲ್ಲಿ ಅನೇಕ ನಿನ್ನ ಭಕ್ತರು, ಅನೇಕ ಸಭೆಗಳು ತಮ್ಮ ಕೊಡುಗೆಗಳನ್ನು, ನೀನು ಕೊಟ್ಟಿರುವಂತಹ ನಿನ್ನ ವರತಲಾಂತುಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಲೋಕಕ್ಕೆ ಪ್ರಕಟಿಸಿದ್ದಾರೆ. ನೀನು ಕೊಟ್ಟಂಥ ಎಲ್ಲ ವರತಲಾಂತುಗಳಿಗಾಗಿ, ಸಂಪನ್ಮೂಲಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದೆ ಕೃತಜ್ಞತಾ ಭಾವದಿಂದ ಈ ಒಂದು ಸ್ತೋತ್ರ ಕೂಟದಲ್ಲಿ ನಾವು ಭಾಗಿಗಳಾಗುತ್ತೇವೆ. ಆರಂಭದಿಂದ ಅಂತ್ಯದವರೆಗೂ ನೀನು ನಮ್ಮೊಂದಿಗೆ ಇರು. ನಿನ್ನ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್.
ಸುಶ್ರಾವ್ಯವಾದಂಥ ಹಾಡಿನೊಂದಿಗೆ ಆರಾಧನೆಯನ್ನು ನಡೆಸಿಕೊಟ್ಟವರು ಯೇಸು ಕೃಪಾಲಯ ದೇವಾಲಯ, ವೆಸ್ಟ್ ಆಫ್ ಘಾಟ್ ರೋಡ್, ರಾಜಾಜಿನಗರ, ಬೆಂಗಳೂರು. ಒಂದು ಸಂಭ್ರಮಿಸುವಂಥ ದಿನ, ಇದು ಒಂದು ಹಬ್ಬದ ಒಂದು ವಾತಾವರಣ. ಯಾರಿಗೆ ಎಷ್ಟು ಅದು ಅನ್ವಯವಾಗುತ್ತೋ, ಆದರೆ ನನಗಂತೂ ಗೊತ್ತು, ಇಲ್ಲಿ ಇರುವಂಥ ಮೈತ್ರಿ ಕ್ರಿಯೇಷನ್ಸ್ ಇದರ ನಿರ್ದೇಶಕರಾದಂಥ ಎಡ್ವರ್ಡ್ ಶ್ಯಾಂಪ್ರಸಾದ್ ಮತ್ತು ಅವರ ಕುಟುಂಬ ವರ್ಗಕ್ಕೆ ಇದೊಂದು ಜಯಬೇರಿ ಬಾರಿಸುವಂಥ ಒಂದು ದಿನ. ಯಾಕಂದರೆ ಈ ಕುಟುಂಬವನ್ನು ನಾನು ಬಹಳ ವರ್ಷದಿಂದ, ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ಅದರಿಂದ ಇವರ ಸೋಲು ಗೆಲುವುಗಳು ಬಹುಶಃ ನನ್ನಷ್ಟು ಇಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ, ನಾನು ಇದೊಂದು ರಿಪೋರ್ಟ್ ಬರ್ಕೊಂಡು ಓದೋದಲ್ಲ, ಆದರೆ ನಾನು ಅದನ್ನು ಕಣ್ಣಾರೆ ನೋಡಿರೋದ್ರಿಂದ ಈ ರಿಪೋರ್ಟನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಒಂದು ರೀತಿಯ ಅರ್ಹತೆಯನ್ನು ಅದು ದಯಪಾಲಿಸಿದೆ ಅಂತ ನಾನು ನಂಬ್ತೇನೆ. ಇದು ಒಂದು ಸಕ್ಸಸ್ ಸ್ಟೋರಿ. ಏನು ಇಲ್ಲೊಂದು ಸಾಫಲ್ಯವನ್ನು ನಾವು ಸಂಭ್ರಮಿಸೋದಕ್ಕೆ ನಾವು ಬಂದಿದ್ದೇವೆ. ಆದರೆ ಇದರ ಹಿಂದೆ ಎಷ್ಟೋ ಆಶೋತ್ತರಗಳು, ಎಷ್ಟೋ ಕಷ್ಟ ನಷ್ಟಗಳು, ಸೋಲುಗಳು ಇದರ ಹಿಂದೆ, ಅವೆಲ್ಲವುಗಳ ನಡುವೆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂಥ ಆ ಒಂದು ಮನಸ್ಸು ದೇವರು ಯಾರಿಗಾದರೂ ಕೊಟ್ಟಿದ್ರೆ ಏನು ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಒಂದು ದಿನ ಅದು ನಮ್ಮ ಮುಂದೆ ಎತ್ತಿ ಹಿಡಿತಾ ಇದೆ. ಮೈತ್ರಿ ಕ್ರಿಯೇಷನ್ಸ್ ಅಂದರೆ ನಿಮಗೆಲ್ಲ ಗೊತ್ತು, ಇಲ್ಲಿ ಒಂದು ಏನೋ ಸೃಷ್ಟಿ ಆಗ್ತಾ ಇದೆ ಅಂತ. ಮೈತ್ರಿ ಕ್ರಿಯೇಷನ್ಸ್ ಸ್ವತಃ ತಾನೇ ಸೃಷ್ಟಿಗೊಳ್ಳುವಾಗ ಇಷ್ಟೆಲ್ಲ ಆಗತ್ತೆ ಅಂತ ಬಹುಶಃ ಅವರು ಕೂಡ ನೆನೆಸಿದ್ರೋ ಇಲ್ವೋ ಗೊತ್ತಿಲ್ಲ. ಏನೋ ಒಂದು ಸಾಧನೆ ಮಾಡೋಣ ಅಂತ ಅವರು ಅಂದ್ಕೊಂಡು ಪ್ರಾರಂಭಿಸಿರ್ಬೋದು. ನಾವು ಸಾಮಾನ್ಯವಾಗಿ ಕೇಳ್ತೇವೆ, ಕನಸುಗಳನ್ನು ಕಾಣುವುದು ತುಂಬ ಒಳ್ಳೆಯದು, ಆದರೆ ಕನಸುಗಳು ಸಾಕಾರಗೊಳ್ಳುತ್ತಲ್ಲ ಅದು ಅತ್ಯುತ್ತಮ. ಇದು ಕನಸುಗಳನ್ನು ಸಾಕಾರಗೊಳಿಸುವುದಕ್ಕಾಗಿ ಪ್ರಾರಂಭವಾಗಿರುವಂಥ ಒಂದು ಸಂಸ್ಥೆ ಮೈತ್ರಿ ಕ್ರಿಯೇಷನ್ಸ್. ಈ ಕನಸುಗಳನ್ನು ಕೊಟ್ಟವನು ಯಾರು? ದೇವರು ತಾನೇ ಇವರಿಗೆ ಆ ಕನಸುಗಳನ್ನು ಕೊಟ್ಟಿದ್ದಾನೆ. ಆ ಕನಸುಗಳನ್ನು ಅರ್ಥ ಮಾಡಿಕೊಂಡು ಅದರ ಹಿಂದೆ ಬಹಳ ತುಡಿತದಿಂದ ಕೆಲಸ ಮಾಡಿ ಇವತ್ತು ಅದನ್ನು ನನಸು ಮಾಡಿದ್ದಾರೆ. ಇದು ಒಂದು 20 ವರ್ಷದ ಒಂದು ಹಿನ್ನೆಲೆ ಇದಕ್ಕಿದೆ. ಮೈತ್ರಿ ಕ್ರಿಯೇಷನ್ಸ್ನ ಮುಖ್ಯ ಉದ್ದೇಶ
ಕರ್ತನಾದ ಯೇಸು ಕ್ರಿಸ್ತನನ್ನು ಜಗತ್ತಿಗೆ ಪರಿಚಯ ಮಾಡಿಸುವಂಥದ್ದು ಮತ್ತು ಯೇಸು ಕ್ರಿಸ್ತನ ಬೋಧನೆಯನ್ನು ಅದರ ನಿಜವಾದ ಅರ್ಥದೊಡನೆ ಕ್ರೈಸ್ತೇತರರಿಗೆ ಪರಿಚಯ ಮಾಡಿಸುವಂಥದ್ದು. ಈ ಮಹಾದಾಶೆಯಿಂದ ಅವರು ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ಅವರು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ರು. ಅವರು 98-99 ಇಸ್ವಿಯಲ್ಲಿ 2000 ವರ್ಷಗಳ ಹಿಂದೆ ಎನ್ನುವಂಥ ಒಂದು ಕಿರು ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಅವರು ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ರು. 2 ಬಾರಿ ಅದನ್ನು ಪ್ರಸಾರ ಮಾಡೋದಕ್ಕೆ ದೂರದರ್ಶನದವರು ಅವರಿಗೆ ಅವಕಾಶ ಕೊಟ್ಟರು. ಅದರಿಂದ ಪ್ರೋತ್ಸಾಹಗೊಂಡಂಥ ಅವರು ಯಾಕೆ ಕ್ರೈಸ್ತರಿಗಾಗಿ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ರಬ್ಬಿ ಎನ್ನುವಂಥ ಒಂದು ಮಹಾ ಧಾರಾವಾಹಿಯನ್ನು ಅವರು ಪ್ರಾರಂಭ ಮಾಡಿದರು. ರಬ್ಬಿ ಪ್ರಾರಂಭವಾಗುವಾಗ ಎಷ್ಟೇ ಉತ್ಸಾಹ ಇದ್ರೂ ಆ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಅನೇಕ ಘಟನೆಗಳು ನಡೀತಾ ಇದ್ವು. ಅವರನ್ನು ನಿರುತ್ಸಾಹಗೊಳಿಸುವಂಥ ಮಾತುಗಳು ಮತ್ತು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ಅವ್ರದ್ದು ಒಂದು ಏಕ ವ್ಯಕ್ತಿಯ ಸೈನಿಕನಂತೆ ಅವರು ಹೋರಾಟ ಮಾಡ್ತಾ ಇದ್ರು, 1 ಮ್ಯಾನ್ ಆರ್ಮಿ ಥರ. ಸೊ ಯಾವುದೇ ಹೆಚ್ಚಿನ ಸಹಾಯಗಳಿಲ್ಲದೆ ಮತ್ತು ಯಾವುದೇ ಹಣ ಸಹಾಯದ ಒಂದು ಭರವಸೆ ಇಲ್ಲದೆ ಅವರು ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗುವಾಗ ಇದರಲ್ಲಿ ದೇವರು ಅವರ ಜೊತೆಗಿಲ್ದಿದ್ರೆ ಖಂಡಿತವಾಗಿ ಬೇರೆ ಯಾರಾದರೂ ಆಗಿದ್ರೆ ಅವರು ಯಾವತ್ತೂ ಇದನ್ನೆಲ್ಲ ಕೈ ಬಿಟ್ಟು ಬಿಡಲಿಕ್ಕೆ ಸಾಧ್ಯ ಇತ್ತು. ರಬ್ಬಿ ಧಾರಾವಾಹಿಯನ್ನು ಅನೇಕ ಕೆಟ್ಟ ಪರಿಸ್ಥಿತಿಗಳ ನಡುವೆಯೂ ಅವರು 1 ವರ್ಷಕ್ಕಿಂತ ಹೆಚ್ಚಾಗಿ ಅವರು ಕಾರ್ಯಕ್ರಮವನ್ನು ಅವರು ಸಾಪ್ತಾಹಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಈ ಸಮಯದಲ್ಲಿ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ಅವರಿಗೆ ಡೆಂಗ್ಯೂ ಜ್ವರ ಬಂತು. ಅದರಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಡೆಂಗ್ಯೂ ಜ್ವರ ಬಂದರೆ ಬದುಕುವುದೇ ಎಷ್ಟು ಕಷ್ಟ ಆಗುತ್ತೆ. ಅಂಥ ಸಂದರ್ಭ ಬಂದಾಗ ರಬ್ಬಿಗೆ ಅವರು ಸರಿಯಾಗಿ ಗಮನ ಕೊಡಲು ಸಾಧ್ಯವಾಗದೇ ಇರುವಂಥ ಸಮಯದಲ್ಲಿ ದೂರದರ್ಶನದವ್ರು ಏನು ಮಾಡಿದ್ರು, ನೀವು ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕಾಗತ್ತೆ ಅಂತ ಪತ್ರವನ್ನು ಬರೆದ್ರು. ಇದಕ್ಕೆ ಕಾರಣ ಅಲ್ಲಿದ್ದಂಥ ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳು ಕ್ರೈಸ್ತರ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡದೇ ಇರುವಂಥ ಕಾರಣ, ಇವರಿಗೆ ಪ್ರತಿಕೂಲವಾಗಿ ಅನೇಕ ಪತ್ರಗಳನ್ನು ಸರ್ಕಾರಕ್ಕೆ ಬರೆದ ಕಾರಣ ಅವರು ರಬ್ಬಿಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲು ಅವರಿಗೆ ಅನುಮತಿಯನ್ನು ನಿರಾಕರಿಸಲಾಯಿತು. ಯಾಕಂದರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಇದ್ದಕ್ಕಿದ್ದ ಹಾಗೆ ಹೇಳುವುದು ಬಹಳ ಕಷ್ಟ ಆಗ್ತಾ ಇತ್ತು ಆ ಒಂದು ರಾಷ್ಟ್ರೀಯ ದೂರದರ್ಶನ ವಾಹಿನಿಯಲ್ಲಿ, ಚಂದನ ವಾಹಿನಿಯಲ್ಲಿ. ಹೀಗಿದ್ದರೂ ನಿರಾಶೆಯಲ್ಲಿಯೂ ನಿರೀಕ್ಷೆಯನ್ನು ಕಳೆದುಕೊಳ್ಳದಂಥ ವ್ಯಕ್ತಿ ಶ್ಯಾಮ್ ಪ್ರಸಾದ್. ಯಾಕಂದರೆ ಈ ಮಾತನ್ನು ಇವತ್ತು ನನ್ನ ಜೊತೆ ನನ್ನ ಯಜಮಾನರು ಕೂಡ ಕೂತ್ಕೊಂಡಿದ್ದಾರೆ. ನಾವು ಎಷ್ಟೋ ಸಲ ಚರ್ಚೆ ಮಾಡ್ಕೊಂಡಿದ್ದೇವೆ. ಬೇರೆಯವರು ಸಾಕಪ್ಪ ಅಂತ ಬಿಟ್ಟು ಹೋಗಬಹುದಾಗಿದ್ದಂಥ ಸಮಯದಲ್ಲಿ ಅವರು ಧೃತಿಗೆಡದೆ ಅವರು ಪುನಃ ಬೇರೆ ಸರ್ಕಾರೇತರ ವಾಹಿನಿಗಳಲ್ಲಿ ಅವರು ಒಂದು ಸ್ಲಾಟ್ಗಾಗಿ ಅವರು ಪ್ರಯತ್ನ ಪಟ್ಕೊಂಡು ಬಂದರು. ಅನೇಕ ಕಡೆಗಳಲ್ಲಿ ಕೇಳ್ತಾ ಬಂದರು. ನಿಮ್ಗೆ ಗೊತ್ತು, ಈ ಥರ ಒಂದು ಕ್ರೈಸ್ತರ ಕಾರ್ಯಕ್ರಮಕ್ಕೆ ಎಷ್ಟೊಂದು ಅಡಚಣೆಗಳಿರುತ್ತೆ. ಮತ್ತು ಅಲ್ಲಿ ಹಣ ಕಟ್ಟುವುದು ಕೂಡ ಬಹಳ ದೊಡ್ಡ ವಂತಿಗೆಯನ್ನು ಅವರು ಕೇಳ್ತಾರೆ. ಎಲ್ಲಿಂದ ಹಣ ತರೋದು? ಬರೀ ದುಡ್ಡು ಕಾರ್ಯಕ್ರಮಕ್ಕೆ ಕೊಡೋದು, ಪ್ರಸಾರ ಮಾಡೋದಕ್ಕೆ ಕೊಡೋದು ಅಷ್ಟೇ ಅಲ್ಲ, ಅದನ್ನು ಸಿದ್ಧ ಮಾಡಲಿಕ್ಕೆ, ಒಂದು ಶೂಟ್ ಮಾಡಲಿಕ್ಕೆಲ್ಲ ಎಷ್ಟೊಂದು ಹಣಕಾಸು ಖರ್ಚಾಗತ್ತೆ. ಇದನ್ನೆಲ್ಲ ಹೇಗೆ ಮಾಡೋದು ಅಂದರೂ ಕೂಡ ಅವರು ನಿರಾಶರಾಗದೆ ತಮ್ಮ ಹತ್ರ ಇದ್ದಂಥ ಎಲ್ಲ ರಿಸೋರ್ಸಸನ್ನು ಕ್ರೋಢೀಕರಿಸ್ಕೊಂಡು ಅವರು ಹೀಗೆ ಅನೇಕ ಚಾನೆಲ್ಗಳಲ್ಲಿ ಅವರು ಕೇಳ್ತಾ ಬರುವಾಗ ದೇವರು ತೆರೆದಂಥ ಒಂದು ಬಾಗಿಲು ಜನತಾ ಕನ್ನಡ ವಾಹಿನಿ. ದೇವರ ವಾಕ್ಯದಲ್ಲಿ ಹೇಳ್ತೆ, ನಾನು ಬಾಗಿಲನ್ನು ತೆರೆದ್ರೆ ಯಾರು ಅದನ್ನು ಮುಚ್ಚಲು ಸಾಧ್ಯವಿಲ್ಲ, ಮತ್ತು ದೇವರು ಬಾಗಿಲು ಮುಚ್ಚಿದರೆ ಯಾರು ಅದನ್ನು ತೆಗೆಯಲು ಸಾಧ್ಯವಿಲ್ಲ. ದೇವರು ತಾನೇ ಹೊಸದಾಗಿ ಕಳೆದ 1 ವರ್ಷದಿಂದ ಈಚೆಗೆ ಚಾಲನೆಗೆ ಬಂದಂಥ ಜನತಾ ಕನ್ನಡ ವಾಹಿನಿಯಲ್ಲಿ ಇವರನ್ನು ಕರೆದು ಪ್ರೋತ್ಸಾಹಿಸಿದರು. ಜನತಾ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 6:30 7 ಗಂಟೆಗೆ ನೀವು ಕ್ರೈಸ್ತ ಭಕ್ತಿ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಇವರಿಗೆ ಅವಕಾಶ ಕೊಟ್ಟಾಗ ಸಂತೋಷ ಏನೋ ತುಂಬ ಆಯಿತು. ಆದರೆ 1 ವಾರಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹೇಗಪ್ಪ ಸಿದ್ಧ ಮಾಡೋದು?
ಎಲ್ಲಿಂದ ಜನರನ್ನು ತರುವುದು? ನೀವು ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಅನೇಕ ಚಾನೆಲ್ನಲ್ಲಿ ಕ್ರೈಸ್ತರದೇ ಆದಂಥ ಅನೇಕ ಚಾನೆಲ್ಗಳಿದೆ. ಅಲ್ಲಿ ಸಾಧಾರಣವಾಗಿ ಒಬ್ಬರು ಉಪದೇಶ ಮಾಡ್ತಾರೆ, ದೇವರ ವಾಕ್ಯವನ್ನು ಬೋಧಿಸ್ತಾರೆ, ಅಥವಾ ಹಾಡಿರ್ಬೋದು. ಆದರೆ ಅದಕ್ಕೂ ಅವರೇ ಒಂದು ಚೌಕಟ್ಟು ಇಟ್ಕೊಂಡಿದ್ದಾರೆ. ಅದನ್ನು ನೋಡುವಂಥ ಜನರು ಹೆಚ್ಚಾಗಿ ಕ್ರೈಸ್ತರೇ ಆಗಿರ್ತಾರೆ. ಆದರೆ ಇದೊಂದು ಕಮರ್ಷಿಯಲ್ ಚಾನೆಲ್. ಈ ಕಮರ್ಷಿಯಲ್ ಚಾನೆಲ್ನಲ್ಲಿ ಎಲ್ಲ ಕನ್ನಡ ಜನರಿಗೂ ಸಮಾನವಾದ ಅವಕಾಶ ಇದೆ ಈ ಚಾನಲನ್ನು ನೋಡಲಿಕ್ಕೆ. ಹಾಗಿದ್ರೆ ಇದು ವಿಭಿನ್ನವಾಗಿರಬೇಕು. ಯಾರೋ ಬೆಳಿಗ್ಗೆ ಟಿ ವಿ ಹಾಕಿದ ತಕ್ಷಣ ಏನೋ ಕ್ರೈಸ್ತರದ್ದು ಒಂದು ಕಾರ್ಯಕ್ರಮ ಬರ್ತಾ ಇದೆ, ಬೇರೆ ನೋಡೋಣ ಅಂತ ಅನ್ನಿಸ್ಕೊಳ್ದೆ, ಅಥವಾ ಚಾನೆಲ್ ಚೇಂಜ್ ಮಾಡಿದೆ, ಅಥವಾ ಟಿ ವಿ ಆಫ್ ಮಾಡಿದೆ, ಬೆಳಿಗ್ಗೆ ಹೌದು ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ, ದೇವರು ಇಲ್ಲಿ ಮಾತಾಡ್ತಾನೆ, ದೇವರನ್ನು ನಾವು ಸಂಧಿಸಬಹುದು, ದೇವರು ನಮಗೆ ಹತ್ತಿರವಾಗಿದ್ದಾನೆ ಅಂತ ಜನರು ಗ್ರಹಿಸಿಕೊಳ್ಳುವ ಹಾಗೆ ಒಂದು ಆಕರ್ಷಕವಾದ ಕಾರ್ಯಕ್ರಮವನ್ನು ಮಾಡೋದು ಅದೇನು ಸುಲಭ ಅಲ್ಲ. ಇದನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು, ಪ್ರತಿ ಒಂದು ಕಾರ್ಯಕ್ರಮವನ್ನು ಒಂದು ಸಿದ್ಧ ಮಾಡಲಿಕ್ಕೆ ಎಷ್ಟೆಲ್ಲ ಸಮಯ ಹಿಡಿಯುತ್ತೆ, ಎಷ್ಟೆಲ್ಲ ಬರಿಬೇಕು, ಎಷ್ಟೆಲ್ಲ ತಿದ್ದಬೇಕು, ಎಷ್ಟು ಸಲ ಶೂಟ್ ಮಾಡಬೇಕು, ರೀಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು. ಒಂದ್ಸರಿ ಎಲ್ಲ ಮಾಡಿನೂ ಎಲ್ಲೋ ತಪ್ಪೋಗ್ಬಿಟ್ಟಿರುತ್ತೆ. ಇದಕ್ಕೆಲ್ಲ ಎಷ್ಟೊಂದು ಜನರ ಸಹಕಾರ ಬೇಕು. ಇವತ್ತು ಜನ ಒಂದು ವೇಳೆ ಹಣ ಕೊಡ್ಬೋದು, ಆದರೆ ನನ್ನ ಟೈಮ್ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ. ಇದೆಲ್ಲದರ ಮಧ್ಯೆ ಪ್ರತಿ ಮುಂಜಾನೆ ನೀವು ನೋಡ್ರಿ, ಹೊಸ ವಿಷಯಗಳನ್ನು ಚರ್ಚೆಗೆ ತಗೊಂಡು ಕಾರ್ಯಕ್ರಮವನ್ನು ಸಿದ್ಧ ಮಾಡುವಂಥ ಕೃಪೆಯನ್ನು ದೇವರು ಅವರಿಗೆ ಕೊಟ್ಟು ನಡೆಸಿದ್ದಾನೆ. ಇದು ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎನ್ನುವಂಥ ಆ ಒಂದು ವಾಗ್ದಾನದ ವಾಕ್ಯವನ್ನು ಮುಂದಿಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ಮೇಲೆ ಅನೇಕ ದೈವ ಸಂದೇಶ ಬೋಧಕರನ್ನು ಕರೆದಾಗ ಎಷ್ಟೊಂದು ಜನರಿಗೆ ಹೆದರಿಕೆ ಇತ್ತು. ನಾವು ಒಂದು ಕಮರ್ಷಿಯಲ್ ಚಾನೆಲ್ನಲ್ಲಿ ಏನಾದರೂ ಹೇಳಿಬಿಡ್ಬೋದಾ, ಏನಾದರೂ ಹೇಳಿಬಿಟ್ಟು ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಯಾಕಪ್ಪ ತಲೆನೋವು ಅಂತ ಎಷ್ಟೋ ಜನ ಹಿಂದೇಟ್ ಹಾಕಿದ್ದು ಉಂಟು. ಆದ್ದರಿಂದ ಮತ್ತು ಎಲ್ಲ ಸಭೆಗಳಲ್ಲಿ ಹೋಗಿ ನಿಮ್ಮ ಸಭೆಯಿಂದ ಏನಾದರೂ ನಮ್ಮ ದಿವ್ಯಾಶೀರ್ವಾದದಲ್ಲಿ ಒಂದು ಕಾರ್ಯಕ್ರಮ ಕೊಡಿ ಅನ್ನುವಾಗ, ಈಗಿನ ಬೆಂಗಳೂರಿನ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳ ಕಾರ್ಯಕ್ರಮ ಕೊಡಬೇಕಂದ್ರೆ ಮಕ್ಕಳನ್ನ ಸೇರಿಸ್ಬೇಕು. ಮತ್ತು ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಎಷ್ಟೊಂದು ಅವರಿಗೆ ಒಂದು ಚಿಂತೆ ಇರುತ್ತಂದರೆ, ನಮ್ಮ ಮಕ್ಕಳಿಗೆ ಏನಾಗ್ಬಿಡ್ಬೋದಾ, ಟೈಮ್ ಊಟ ತಿಂತಾರ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಬೇಡ ಇಷ್ಟೊತ್ತು ಬೇಡ, ಟಯರ್ಡ್ ಆಗ್ತಾರೆ. ಒಂದು ಕಾರ್ಯಕ್ರಮ ಸಿದ್ಧ ಮಾಡಬೇಕಂದ್ರೆ ಒಂದು ಪೇರೆಂಟ್ಸ್ನ ವಿಶ್ವಾಸವನ್ನು ಗಳಿಸುವುದು ದೊಡ್ಡ ಕೆಲಸ. ಸಭೆಯ ಪಾಸ್ಟ್ರೇಟ್ ಕಮಿಟಿಯ ವಿಶ್ವಾಸವನ್ನು ಗಳಿಸುವುದು ಅದೊಂದು ದೊಡ್ಡ ಕೆಲಸ. ಇಟ್ಸ್ ನಾಟ್ ಈಸಿ. ಇಷ್ಟೆಲ್ಲದ್ರ ಮಧ್ಯ ಅದನ್ನೆಲ್ಲ ಮಾಡಿಕೊಂಡು ಪ್ರತಿದಿನ ಒಂದು ಹೊಸ ಕಾರ್ಯಕ್ರಮವನ್ನು ಸಿದ್ಧ ಮಾಡಿ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದಾರೆ. ನನಗೇನು ಗೊತ್ತಾ, ನೀವಿಷ್ಟು ಇಲ್ಲಿ ಜನ ಬಂದಿದ್ದೀರಾ, ನಿಮ್ಮನ್ನು ನೋಡಿ ನನಗೆ ಖುಷಿ ಇದೆ. ಆದರೆ ಇದಕ್ಕಿಂತ ದೊಡ್ಡ ಖುಷಿ ಏನಂದರೆ, ಎಷ್ಟೋ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಅನ್ಯ ಧರ್ಮೀಯರು ಕಾರ್ಯಕ್ರಮವನ್ನು ನೋಡಿ ಕರೆ ಮಾಡಿ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರಲ್ಲ. ಕ್ರೈಸ್ತರು ನೋಡೋದಕ್ಕಿಂತ ಹೆಚ್ಚಾಗಿ, ಎಷ್ಟೋ ಶೇಕಡ ಹೆಚ್ಚಾಗಿ ಅನ್ಯರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರಲ್ಲ, ಅದು ನಮಗೆ ಸ್ಫೂರ್ತಿ ಕೊಡುವಂಥ ಒಂದು ವಿಶೇಷ ಸಂಗತಿ. ಈ ವಿಷಯದಲ್ಲಿ ಎಡ್ವರ್ಡ್ ಶ್ಯಾಂಪ್ರಸಾದ್ ಅವ್ರಿಗೆ ನಾವು ಒಂದು ದೊಡ್ಡ ಚಪ್ಪಾಳೆ ನಾವು ಹೊಡಿಲೇಬೇಕು. ಮತ್ತು ಯಾವಾಗಲೂ ಚರ್ಚೆ ಮಾಡುವಾಗ ಇದ್ದಂಥ ಒಂದೇ ರೀತಿ ಒಂದು ಬೈಬಲ್ ತಗೊಂಡು ಬೋಧನೆ ಮಾಡೋದು ಬೇಡ. ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವಂಥ ಕ್ರೈಸ್ತರು ಕೂಡ ಎಷ್ಟು ಈ ಒಂದು ಕಾರ್ಯಕ್ರಮಗಳಿಗೆ ತಮ್ಮ ಕಾಣಿಕೆ ಕೊಟ್ಟಿದ್ದಾರೆ ಅಂದರೆ, ನಾನು ಹಣದ ರೂಪದಲ್ಲಿ ಹೇಳ್ತಾ ಇಲ್ಲ, ಈ ಕ್ರೈಸ್ತ ಸಮಾಜದ ಕೊಡುಗೆ ತುಂಬ ದೊಡ್ಡದಿದೆ. ಒಂದು 50 ವರ್ಷದ ಹಿಂದೆ ಯಾವುದೇ ಒಂದು ಸಾಮಾಜಿಕ ವಿಷಯದಲ್ಲಿ ಕ್ರೈಸ್ತರ ಮಾತಿಗೆ ತುಂಬ ಬೆಲೆ ಇತ್ತು. ಇವತ್ತು ನಾವು ಕ್ರೈಸ್ತರು ಏನು ಮಾಡಿಬಿಟ್ಟಿದೆ, ನಾವೆಲ್ಲ ಗುಂಪು ಕೂಡ್ಕೊಂಡು ನಮ್ಮದೇ ಒಂದೊಂದು ಕೋಟೆ ಕಟ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಈ ದಿವ್ಯಾಶೀರ್ವಾದ ಕಾರ್ಯಕ್ರಮದ ಮೂಲಕ ಬಡ ಜನರ ಅಥವಾ ಬೇರೆ ಬೇರೆ ಸಾಮಾಜಿಕ ಮೌಲ್ಯಗಳ ವಿಷಯದಲ್ಲಿ ಒಳಗಾದವರಿಗೆ ಒಂದು ಧ್ವನಿ ಕೊಡುವಂಥ ರೀತಿಯಲ್ಲಿ ಈ
ದಿವ್ಯಾಶೀರ್ವಾದದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಕುಟುಂಬವನ್ನು ಬೆಳೆಸುವುದರ ವಿಷಯದಲ್ಲಿ ಸತ್ಯವೇದ ಏನು ಹೇಳುತ್ತೆ ಅನ್ನೋದನ್ನ ಬಹಳ ಅಲ್ಲಲ್ಲಿ ನೇಗೆ ಹಾಕಿದಂತೆ, ಹೆಣಿಗೆ ಹಾಕಿದಂತೆ ಸೇರಿಸಿ ಮೂಡಿ ಬರ್ತಾ ಇರುವಂಥ ಎಲ್ಲ ಚರ್ಚೆಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೇಳಬೇಕಂದ್ರೆ ರಬ್ಬಿ ಬರುವಾಗ ನಾನು ಅಷ್ಟೊಂದು ಗಮನ ಇಟ್ಟು ನೋಡಿಲ್ಲ, ಆದರೆ ಈಗ ನೋಡುವಾಗ ಚರ್ಚೆಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಇನ್ನೂ ಹೆಚ್ಚಾಗಿ ನೀವು ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಮತ್ತು ಈ ನಿಮ್ಗೆ ಗೊತ್ತಿರ್ಬೋದು, ಇದರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೇರ ಫೋನಿನ್ ಕಾರ್ಯಕ್ರಮ. ನೇರ ಫೋನಿನ್ ಕಾರ್ಯಕ್ರಮ ಮಾಡುವಾಗ ಯಾರಿಗೂ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಚೆನ್ನಾಗಿ ಜನರಿಗೆ ಜನಪ್ರಿಯವಾಗತ್ತೆ ಅಂತ. ನೇರ ಫೋನಿನ್ ಕಾರ್ಯಕ್ರಮ ಮಾಡುವಾಗ ಪ್ರಾರಂಭದಲ್ಲಿ ಏನೋ ಒಂದು ಅಳುಕಿತ್ತು, ಏನೇನೋ ಪ್ರಶ್ನೆ ಕೇಳಿಬಿಟ್ರೆ, ಹೇಗೇಗೋ ತಬ್ಬಿಬ್ಬಾಗ್ಬಿಟ್ರೆ, ಅಲ್ಲಿ ಉತ್ತರ ಹೇಳುವಂಥವರು ಗಾಬರಿಗೊಂಡು ಏನಾದರೂ ಸಮಸ್ಯೆ ಆಗ್ಬೋದು ಎನ್ನುವಂಥ ಒಂದು ರೀತಿಯ ದಿಗಿಲು ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ನಿಜವಾಗ್ಲೂ ಪ್ರೇರೆ ಹೇಳ್ತೀವಿ, ಅಲ್ಲಿ ಫೋನಿನ ಕಾರ್ಯಕ್ರಮಕ್ಕೆ ಕೂತ್ಕೊಂಡಾಗ ನಮ್ಗಲ್ಲಿ ಗೊತ್ತಾಗತ್ತೆ, ಅರ್ಧ ಗಂಟೆಯಲ್ಲಿ ಸುಮಾರು 100ರಿಂದ 150, 170 ಕರೆಗಳು ಅಲ್ಲಿಗೆ ಬರ್ತವೆ. ಅಲ್ಲಿ ಜಾಮ್ ಆಗೋಷ್ಟು ಕರೆಗಳು, ಎಲ್ಲ ಬೆಳಗಿನ ಜಾವ ಸಣ್ಣ ಮೂಲೆ ಹಳ್ಳಿಗಳಿಂದ ಜನ ಕರೆ ಮಾಡ್ತಾರೆ. ನನ್ಗೇನು ಖುಷಿ ಆಯಿತು, ಅವ್ರಿಗೆ ಒಂದು ಗೊತ್ತು, ಯಾರು ಹೇಳಿದಾರೋ ಅವ್ರಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಕೇಳ್ತಾರೆ. ಈ ಒಂದು ಸತ್ಯವನ್ನು ಪವಿತ್ರಾತ್ಮನೇ ಅವರಿಗೆ ಗೋಚರಪಡಿಸಿದಾನ ಅನ್ಸುತ್ತೆ. ಎಷ್ಟು ಜನ ನಮಗೆ ಕಾಯಿಲೆ ಇದೆ, ಕಷ್ಟ ಇದೆ, ಸಾಲ ಇದೆ, ನಮ್ಮ ಮನೇಲಿ ಗಂಡ ಹೆಂಡತಿ ಮಧ್ಯ ಸಾಮರಸ್ಯ ಇಲ್ಲ, ಮಕ್ಕಳು ಮಾತು ಕೇಳಲ್ಲ, ನಮ್ಮ ಬಾವಿಲಿ ನೀರಿಲ್ಲ, ನಮ್ಮೂರಲ್ಲಿ ಮಳೆ ಬಂದಿಲ್ಲ, ಎಲ್ಲ ವಿಷಯಕ್ಕೆ ಅವರು ಫೋನ್ ಮಾಡಿ ಕೇಳ್ತಾರೆ. ಇಡೀ ದಿನ ಫೋನ್ ಮಾಡ್ತಾ ಇರ್ತಾರೆ. ಸೊ ಈ ಜನಪ್ರಿಯವಾದಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಇಷ್ಟೆಲ್ಲ ಫೋನ್ ಕಾಲ್ ಯಾರು ತಗೊಳ್ಳೋದು, ಯಾರು ಅದನ್ನೆಲ್ಲ ಬರೆದಿಡೋದು, ಯಾರು ಅವರಿಗೆ ಉತ್ತರ ಕೊಡೋದು, ಒಂದು ಪ್ರಾರ್ಥನಾ ವೀರರ ಒಂದು ಗುಂಪನ್ನು ಹೇಗೆ ಸಿದ್ಧ ಮಾಡೋದು, ಇಟ್ ಬಿಕೇಮ್ ಅ ಬಿಗ್ ಚಾಲೆಂಜ್. ಈ ಸಂದರ್ಭದಲ್ಲಿ ಶ್ಯಾಂಪ್ರಸಾದ್ ಅವರ ಪತ್ನಿ ಶ್ರೀಮತಿ ತನುಜಾ ಎಡ್ವರ್ಡ್ ಶ್ಯಾಂಪ್ರಸಾದ್ ಅವರು ಅದನ್ನು ಹೆಗಲಿಗೆ ಇಟ್ಕೊಂಡು ಅಲ್ಲಿ ಒಂದು ನೇರ ಫೋನಿನ ಲೈನನ್ನು ಅವರು ಹಾಕ್ಕೊಂಡು ಇಡೀ ದಿನ ಅವರು ಪ್ರಯಾಸ ಪಡುವುದನ್ನು ನಾನು ತಿಳ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ನೀವು ನಿಜವಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಫ್ರೀ ಟೈಮ್ ಇರುತ್ತೆ, ಕೆಲವರು ರಿಟೈರ್ಡ್ ಆಗಿದ್ದೀರಾ, ಕೆಲವರು VRS ತೊಗೊಂಡಿದ್ದೀರಾ. ನನ್ನ ಸಮಯವನ್ನು ಹೇಗೆ ಉಪಯುಕ್ತವಾಗಿ ಕಳಿಬಹುದಂದರೆ ದಯಮಾಡಿ ನೀವು ವಾಲಂಟಿಯರ್ ಮಾಡಿರಿ. ಅವರ ಒಂದು ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನಾ ಗೋಪುರ ಇದೆ, ಜನ ಕರೆ ಮಾಡ್ತಾ ಇರ್ತಾರೆ, ನೀವು ಹೋಗಿ ಅವರ ಜೊತೆ ಸೇರಿಕೊಂಡು ಅವರ ಜೊತೆ ಪ್ರಾರ್ಥನೆ ಮಾಡುವಾಗ ಇನ್ನೊಂದು ಚಂದವಾದಂಥ ಒಂದು ಸಂಗತಿ ಏನಪ್ಪ ಅಂದರೆ, ಉತ್ತರ ಸಿಕ್ಕಿದಾಗ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಾವು ಕೇಳ್ಕೊಂಡಿದ್ವಿ ನಿಮಗೆ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದ ನಮಗೆ ಉತ್ತರ ಬಂದಿದೆ ಅಂತ. ಆದ್ದರಿಂದ ಈ ಒಂದು ಒಳ್ಳೆ ಅವಕಾಶವನ್ನು ದೇವರು ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾನೆ. ನಿಮ್ಮ ಸಮಯವನ್ನು ನೀವು ಹೇಗೆ ಉಪಯುಕ್ತವಾಗಿ ಕಳಿಬೇಕಂತ ಇದ್ರೆ ನೀವು ಮೈತ್ರಿ ಕ್ರಿಯೇಷನ್ಸ್ ಅವ್ರಿಗೆ ನೀವು ನಿಮ್ಮ ಸ್ವಯಂ ಸೇವಾ ಸಹಾಯವನ್ನು ನೀವು ದಯಪಾಲಿಸ್ರಿ ಅಂತ ನಾವು ಕೇಳ್ಕೊಳ್ತೇವೆ. ಈಗ ಇನ್ನೊಂದೇನಂದ್ರೆ, ಎಲ್ಲ ಕಡೆಯಿಂದ ಈಗ ಕರೆಗಳು ಬರ್ತಾ ಇದೆ, ನಮ್ಮೂರಿಗೆ ಬನ್ರಿ, ನಮ್ಮೂರಿನಲ್ಲಿ ನೀವು ಪ್ರಾರ್ಥನಾ ಕೂಟ ನಡೆಸ್ರಿ ಅಂತ. ಆದ್ರಿಂದ ಮೈತ್ರಿ ಕ್ರಿಯೇಷನ್ಸ್ ಅವರ ಮುಂದಿನ ಯೋಜನೆ ಏನಂದ್ರೆ, ಕರ್ನಾಟಕದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿಗಳಲ್ಲಿ ಅಲ್ಲಿ ಸ್ವಯಂ ಸೇವಕರನ್ನು ಇಟ್ಟು ಈ ರೀತಿಯಾದಂಥ ಒಂದು ಪ್ರಾರ್ಥನಾ ಕೂಟಗಳನ್ನು ನಡೆಸಿ ಅಲ್ಲಿರುವಂಥ ಜನರಿಗೆ, ಅಲ್ಲಿ ಇರುವಂಥ ಶ್ರೋತೃಗಳಿಗೆ, ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಚಯ ಮಾಡಿಸುವಂಥ ಒಂದು ಭಾರ ಅವರ ಮೇಲಿದೆ. ನೀವು ಇದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ. ಇದಕ್ಕೆಲ್ಲ ಬಹಳ ರಿಸೋರ್ಸಸ್ ಬೇಕು. ಜನರು ಮುಂದೆ ಬಂದು ಅವರು ಸಹಾಯ ಮಾಡಬೇಕಾಗಿದೆ. ಒಂದು ಕನಸು ಈ ರೀತಿ ದೊಡ್ಡ ಹೆಮ್ಮರವಾಗಿ ಬೆಳೆದು ಇವತ್ತು ಫಲ ಕೊಡ್ತಾ ಇದೆ. ಕ್ರೈಸ್ತರಿಗಾಗಿ ಆಕ್ಚುಲಿ ಯಾವುದೇ ಒಂದು ದೂರದರ್ಶನದಲ್ಲಿ ಯಾವ ಕಾರ್ಯಕ್ರಮಗಳು ಇರ್ತಾ ಇರಲಿಲ್ಲ. ಇವತ್ತು ಇಂಥ ಒಂದು ಕಾರ್ಯಕ್ರಮ ಇದೆ. ಇದು ಇನ್ನೂ
ಅರ್ಧ ಗಂಟೆಯಿಂದ 1 ಗಂಟೆ ಕಾರ್ಯಕ್ರಮ ಆಗಲಿ, ಕರ್ನಾಟಕದ ಜನರಿಗೆ ಯೇಸು ಕ್ರಿಸ್ತನ ಸಂದೇಶವನ್ನು ವಿಭಿನ್ನವಾಗಿ ನಮ್ಮ ಸಂಸ್ಕೃತಿಯನ್ನು ಮಿಳಿತಗೊಳಿಸಿ ನಮ್ಮ ಭಾಷೆಯಲ್ಲಿ ನಮ್ಮ ಜನರಿಗೆ ಅರ್ಥವಾಗುವಂತೆ ಈ ಕ್ರಿಸ್ತನ ಸಂದೇಶವು ತಲುಪುವಂತೆ ಇವರು ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳಿಗೋಸ್ಕರ ನಿಮ್ಮ ಪ್ರಾರ್ಥನೆ, ನಿಮ್ಮ ಆರ್ಥಿಕ ಸಹಾಯ, ನಿಮ್ಮ ಪ್ರೋತ್ಸಾಹ ನೀವು ದಯಮಾಡಿ ನೀವು ಕೊಡ್ರಿ ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊಳ್ತೇವೆ. ಮತ್ತು ನೀವು ಇವರಿಗೋಸ್ಕರ ದಯಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ನೆನೆಸ್ಕೊಳ್ರಿ. ಈ ಒಂದು ರಿಪೋರ್ಟನ್ನು ನಾನು ಎಡ್ವರ್ಡ್ ಶ್ಯಾಂಪ್ರಸಾದ್ರವರ ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ನಿಮ್ಮ ಮುಂದಿಡಲು ನಾನು ನಿಜವಾಗಿಯೂ ಸಂತೋಷಗೊಂಡಿದ್ದೇನೆ. ನಿಮ್ಮ ಸಂಡೇ ಸ್ಕೂಲ್ ಮಕ್ಕಳಿಗೆ ಪಾಠ ಚೆನ್ನಾಗಿ ಅರ್ಥೈಸಲು ಪಫೆಟ್ ಬಳಸಲು ಇಷ್ಟಪಡ್ತೀರಾ? ಇದರ ಬಗ್ಗೆ ತರಬೇತಿ ಹಾಗೂ ಪಫೆಟ್ ಕೊಳ್ಳಲು ಸಂಪರ್ಕಿಸಿ ಶ್ರೀಮತಿ ಆಗ್ನೆಸ್ ಕೆರೋಲಿನಾ, ಬೆಂಗಳೂರು. ಫೋನ್ ನಂಬರ್ 8861083201. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೆ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ: ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6490303816, IFSC ಕೋಡ್ SBMY 0040371, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 080414922266, 080416666683. ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.